ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸುಮಾರು ಜನ ಸ್ಟೂಡೆಂಟ್ಸ್ ಇವತ್ತು ಬೆಳಗ್ಗೆಯಿಂದ ಕಂಟಿನ್ಯೂಸ್ ಕಾಲ್ ಮಾಡಕ್ ಶುರು ಮಾಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಸರ್ ಇದೇನಿದು DCET 2026 ಅಪ್ಲಿಕೇಶನ್ ಫಾರ್ಮ್ ಅಂತ ಬಿಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇದ್ರ ಒಂದು KA ವೆಬ್ಸೈಟ್ ಅಲ್ಲಿ DCET 2026 ಅಪ್ಲಿಕೇಶನ್ ವರ್ಕ್ ಫ್ಲೋ ಅಂತ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಮಾಹಿತಿನ ಕೇಳ್ಕೊಂಡು ಸುಮಾರು ಜನ ಸ್ಟೂಡೆಂಟ್ಸ್ ಕಾಲ್ ಮಾಡಿದ್ರು ನನಗೆ. ಈಗ ನನಗೂ ಒಂಥರ ಶಾಕ್ ಆಯ್ತು, ಏನಪ್ಪಾ ಇದು ಅಪ್ಡೇಟ್ಸ್ ಏನು ಈ ತರ ಇದೆಯಲ್ಲ ಅಂತ ನಾನು ಚೆಕ್ ಮಾಡಕ್ಕೆ ಅಂತ ಹೋದಾಗ ಇಲ್ಲಿ ಗೊತ್ತಾಗಿದೆ. ಏನಪ್ಪಾ ಅಂದ್ರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಅಪ್ಲಿಕೇಶನ್ ವರ್ಕ್ ಫ್ಲೋ ಆಫ್ KA DCET 2026 ಕೊಟ್ಟಿದ್ದಾರೆ. ಟಾಗಲ್ ಈಚ್ ಸೆಕ್ಷನ್ ಟು ಪ್ಲೇ ವಾಯ್ಸ್ ಗೈಡೆನ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ಇಲ್ಲಿ ಗೈಡ್ ಮಿ ಅಂತ ಇದೆಯಲ್ಲ, ಅಲ್ಲಿ ಚೆಕ್ ಮಾಡಿ, ಅದ್ರ ಮುಖಾಂತರ ನೀವು ಮಾಹಿತಿಯನ್ನ ತಗೊಳ್ಳಿ ಅಂತ. ಇದು ವೆರಿ ಸಿಂಪಲ್. ಏನಪ್ಪಾ ಅಂದ್ರೆ, ಯಾರ ಅಪ್ಲಿಕೇಶನ್ ಹಾಕಿಲ್ವೋ, ಅಂದ್ರೆ ಹಾಕಿದ್ರು ಪರವಾಗಿಲ್ಲ, ನೆಕ್ಸ್ಟ್ ಯಾವ ತರ ವರ್ಕ್ ಆಗುತ್ತೆ ಇದು. ಫಾರ್ ಎಕ್ಸಾಂಪಲ್, ನೀವಿನ್ನ ಅಪ್ಲಿಕೇಶನ್ ಹಾಕಿಲ್ಲ ಅಂತ ಇಟ್ಕೊಳ್ಳಿ, ರಿಜಿಸ್ಟರ್ ಡಿಜಿಲಾಕರ್ ಅಂಡ್ ಡೌನ್ಲೋಡ್ SSLC ಡಾಕ್ಯುಮೆಂಟ್. ಫಾರ್ ಎಕ್ಸಾಂಪಲ್, ನಿಮ್ಗೆ SSLC ಡಾಕ್ಯುಮೆಂಟ್ ಬೇಕು ಅಂದ್ರೆ ಒಂದು ಮಾಹಿತಿ ಕೊಡಕ್ ಇಷ್ಟಪಡ್ತೀನಿ. ಇದರಲ್ಲಿ ಎಲ್ಲಾ ವರ್ಷದ ಮಕ್ಕಳ ಅಪ್ಡೇಟ್ ಆಗಿರುತ್ತೆ ಅಂತ ನಾವ್ ಹೇಳಕ್ ಆಗೋದಿಲ್ಲ. ನೀವು ಮ್ಯಾನ್ಯುಯಲ್ ಆಗಿ ಅಪ್ಲೋಡ್ ಮಾಡೋದ್ ಮಾಡಿ, ಇದನ್ನ ಒಂದು ರೆಫರೆನ್ಸ್ ಆಗಿ ಇಟ್ಕೊಳ್ಳಿ ಸಾಕು. ಇಲ್ಲಿ ವ್ಯೂ ಡಿಜಿಲಾಕರ್ ವೆಬ್ಸೈಟ್ ಅಂತ ಇದೆ. ನೀವು ವೆಬ್ಸೈಟ್ ಹೋದ್ರೆ ಅಲ್ಲಿ ನಿಮ್ಗೆ ಡೀಟೇಲ್ಸ್ ಬರುತ್ತೆ, ಯಾವ ತರ ಬೇಕು ಅಥವಾ ಏನ ನೀವು ತಗೊಬಹುದು ಅನ್ನೋ ಮಾಹಿತಿ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಕ್ಲಾಸ್ 12 ಮಾರ್ಕ್ ಶೀಟ್, ಕ್ಲಾಸ್ 10 ಮಾರ್ಕ್ ಶೀಟ್ ಅಂತ ಇದೆ. ಫಾರ್ ಎಕ್ಸಾಂಪಲ್, ಕ್ಲಾಸ್ 10 ಮಾರ್ಕ್ ಶೀಟ್ ನ ಕ್ಲಿಕ್ ಮಾಡ್ತೀರಾ. ಅದಾದ್ಮೇಲೆ ಯಾವ ಡಿಪಾರ್ಟ್ಮೆಂಟ್ ಇಂದ ಬೇಕು ಅನ್ನೋದು ಕೂಡ ನಿಮ್ಗೆ ಸಿಗುತ್ತೆ. ಇಲ್ಲಿ ಕರ್ನಾಟಕ ಕ್ಲಿಕ್ ಮಾಡ್ತೀರಾ. ಕರ್ನಾಟಕ ನೋಡಿ, ಇಲ್ಲಿ ಕರ್ನಾಟಕ ಕಾಣಿಸ್ತಿದೆ. ಕರ್ನಾಟಕ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕರ್ನಾಟಕ ಬೋರ್ಡ್ದು ನಿಮಗೆ ಡಾಕ್ಯುಮೆಂಟ್ಸ್, ಏನೇನ್ ಡಾಕ್ಯುಮೆಂಟ್ಸ್ ಸಿಗ್ಬೋದು. ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಡೆವಲಪ್ಮೆಂಟ್, ಅಂದ್ರೆ ರೂರಲ್ ಸರ್ಟಿಫಿಕೇಟ್ಸ್ ಮಾಡಿಸಿದ್ರೆ ಇಲ್ಲಿ ಎನೇಬಲ್ ಆಗಿರುತ್ತೆ. ಅರ್ಥ ಆಯ್ತಾ? ಕರ್ನಾಟಕ ಸ್ಕೂಲ್ ಅಂಡ್ ಎಕ್ಸಾಮಿನೇಷನ್ ಅಂದ್ರೆ ಏನಪ್ಪಾ ಅಂದ್ರೆ, ಇಟ್ ಇಸ್ ನಥಿಂಗ್ ಬಟ್ ಕರ್ನಾಟಕ 12th ಮಾರ್ಕ್ ಶೀಟ್, ಕ್ಲಾಸ್ 10 ಮಾರ್ಕ್ ಶೀಟ್. ಇಲ್ಲಿ ನೀವು ಕ್ಲಿಕ್ ಮಾಡಬಹುದು. ಸೊ ಇಲ್ಲಿ ನಿಮ್ಗೆ ಆಟೋಮೆಟಿಕ್ ಆಗಿ ಅಲ್ಲಿಂದ ಇಲ್ಲಿಗೆ ಇದನ್ನ ಎನೇಬಲ್ ಮಾಡ್ಕೊಂಡು, ಈಗ ನಾನು ಲಾಗಿನ್ ಮಾಡಿಲ್ಲ, ನೀವು ಲಾಗಿನ್ ಮಾಡಿದ್ರೆ ಆ ಡಾಕ್ಯುಮೆಂಟ್ ಬರಬೇಕು. ಅದೇ ರೀತಿ ಡಿಪ್ಲೊಮಾ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಅದೇ ರೀತಿ ಕ್ಲಾಸ್ 12 ಕೂಡ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಎಲ್ಲಿವರೆಗೂ ವರ್ಕ್ ಆಗುತ್ತೆ ಅಥವಾ ವರ್ಕ್ ಆಗಲ್ಲ ಅನ್ನೋದು ನೀವೇ ನನಗೆ ಹೇಳ್ಬೇಕು. ನಾನು ಈಗ ಸದ್ಯಕ್ಕೆ ನಾನು ಟ್ರೈ ಮಾಡಕ್ ಹೋದಾಗ ಇದು ಇನ್ನ ಡೆವಲಪರ್ ಕಡೆಯಿಂದ ಆಕ್ಟಿವೇಟ್ ಆಗಿಲ್ಲ ಅಂತ ಬರ್ತಾ ಇದೆ. ದಟ್ ಇಸ್ ಅ ಒನ್ ಥಿಂಗ್ ವಾಟ್ ಐ ಅಬ್ಸರ್ವ್. ಮತ್ತೆ ಐ ವಿಲ್ ಕಮಿಂಗ್ ಬ್ಯಾಕ್. ಡಿಜಿಲಾಕರ್ ಗೆ ಬಂದ್ಬಿಟ್ಟು ನಾನು ಮತ್ತೆ ಚೆಕ್ ಮಾಡಿದಾಗ ನಿಮ್ಗೆ ಏನಪ್ಪಾ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ವಿತ್ ಆಧಾರ್, ಡೌನ್ಲೋಡ್ SLC ಡಾಕ್ಯುಮೆಂಟ್. ಇದಾದ್ಮೇಲೆ ಏನ್ ಬರುತ್ತೆ, ವಿಸಿಟ್ DCET ಪೋರ್ಟಲ್. DCET ಪೋರ್ಟಲ್ ಇಲ್ಲಿ ಲಿಂಕ್ ನೀವು ಮುಖಾಂತರ ಲಾಗಿನ್ ಮಾಡಿ ಅಂತ ಬರ್ತಾ ಇದೆ. ಎಗೇನ್ ಇದು ಎಲ್ಲಿಗೆ ಹೋಗುತ್ತೆ, ಅಪ್ಲಿಕೇಶನ್ ಗೆ ಹೋಗುತ್ತೆ. ಅಂದ್ರೆ ಏನ್ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಿದ್ರೋ ಅದ್ರ ಬದಲು ಇಲ್ಲಿ ಏನ್ ಕೊಡ್ತಿದ್ದಾರೆ, ಡೈರೆಕ್ಟ್ ಲಿಂಕ್ ಅನ್ನ ಕೊಡ್ತಾ ಇದ್ದಾರೆ. ಓಕೆನಾ? ಆ ಲಿಂಕ್ ನಿಮ್ಗೆ ಕ್ರಿಯೇಟ್ ಮಾಡಕ್ ಕಷ್ಟ ಆಯ್ತು ಅಂದ್ರೆ ಇಲ್ಲಿ ಓಪನ್ ಮಾಡ್ಲಿ ಅಂತ ಒಂದು ದಾರಿ. ಬಟ್ ಇವಾಗ ಮಧ್ಯಾಹ್ನದಿಂದ ನೋಡ್ತಾ ಇದ್ರೆ ದ ದೇವ್ ಟೂಲ್ಸ್ ಡಿಟೆಕ್ಟೆಡ್ ಅಪ್ಲಿಕೇಶನ್ ಬ್ಲಾಕ್ ಅಂತ ಬರ್ತಾ ಇದೆ. ಸದ್ಯಕ್ಕೆ ಈ ತರ ಇದೆ ಮಾಹಿತಿ ಅದು. ಅದಾದ್ಮೇಲೆ ರಿಜಿಸ್ಟರ್ ವಯಾ ಡಿಜಿಲಾಕರ್, ಗೆಟ್ ಕನ್ಫರ್ಮೇಶನ್ ಮೇಲು. ಲಾಗಿನ್ ವಿತ್ OTP, ಬೇಸಿಕ್ ಡೀಟೇಲ್ಸ್. ಇನ್ ಕೇಸ್ ನೀವು ಆಲ್ರೆಡಿ ಮಾಡಿದ್ರೆ ನೀವ್ ಯಾವ ರೀತಿ ಮಾಡ್ಬೋದಪ್ಪ ಅಂದ್ರೆ, ನೋಡಿ ಸ್ಟೆಪ್ ನಂಬರ್ 3 ಇದು. ಲಾಗಿನ್ ವಿತ್ OTP, ಬೇಸಿಕ್ ಡೀಟೇಲ್ಸ್, ಫೆಚ್ SSLC ಅಂಡ್ ಸ್ಯಾಟ್. ಅಂದ್ರೆ ನಿಮ್ಮ SLC ಮತ್ತೆ ಸ್ಯಾಟ್ ನ ಇಲ್ಲೇ ಫೆಚ್ ಮಾಡ್ಕೊಳ್ಳಿ. ಫೆಚ್ ಅಂದ್ರೆ ಏನಪ್ಪಾ, ಆ ಡಿಪಾರ್ಟ್ಮೆಂಟ್ ಇಂದ ನಿಮ್ಗೆ ಮಾರ್ಕ್ಸ್ ಕಾರ್ಡ್ ಇಲ್ಲಿ ಬರೋ ತರ ಮಾಡ್ಕೊಳ್ಳಿ. ರಿಸರ್ವೇಶನ್ ಇದ್ರೆ ರಿಸರ್ವೇಶನ್ ಕ್ರೈಟೀರಿಯಾ ಏನ್ ಅಪ್ಲೈ ಮಾಡ್ಕೊಳ್ಳಿ. ದಟ್ ಮೀನ್ಸ್ 2A ಕ್ಯಾಟಗರಿ ಇದೆಯಾ ನಿಮ್ದು, ಕ್ಯಾಟಗರಿ 1 ಕ್ಯಾಟಗರಿ 2 ಅದು ಕೊಡ್ಸುತ್ತೆ. ಸ್ಪೆಷಲ್ ರಿಸರ್ವೇಶನ್ಸ್ ಏನಾದ್ರು ಇದ್ರೆ, PH ಕೋಟಾ ಇದ್ರೆ ಅಥವಾ ಯಾವ್ದಾದ್ರು ಆರ್ಮಿ ಪರ್ಸನ್ಸ್ ಇದ್ರೆ, ಆ ತರ ಸ್ಪೆಷಲ್ ರಿಸರ್ವೇಶನ್ಸ್ ಕೂಡ ಇಲ್ಲಿ ನೀವು ಎನೇಬಲ್ ಮಾಡಬಹುದು. ಅದನ್ನ ಅಪ್ಲೋಡ್ ಫೋಟೋ ಅಂಡ್ ಸಿಗ್ನೇಚರ್ ನ ಅಪ್ಲೋಡ್ ಮಾಡೋದು. ಪ್ರಿವ್ಯೂ ಅಪ್ಲಿಕೇಶನ್ ಇದೆಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಅದು ಆಟೋಮೆಟಿಕ್ ಆಗಿ ಏನಾಗುತ್ತೆ, ಒಂದು ಅಪ್ಲಿಕೇಶನ್ ಪ್ರಿವ್ಯೂ ತೋರಿಸುತ್ತೆ. ಈ ಪ್ರಿವ್ಯೂ ತೋರಿಸಿದ ಮೇಲೆ ಪೇಮೆಂಟ್ ಹೋಗುತ್ತೆ. ಈಗ ನಾನು ಸದ್ಯಕ್ಕೆ ಏನೇ ನಾನು ಪೇಮೆಂಟ್ ಹೊಡೆದ್ರು ಕೂಡ ಇಲ್ಲಿ ನಮ್ಗೆ ಡೀಟೇಲ್ಸ್ ಲಭ್ಯ ಇಲ್ಲ. ಓಕೆನಾ? ಯಾಕಂದ್ರೆ ಇನ್ನ ಡೆವಲಪ್ಮೆಂಟ್ ಅಲ್ಲಿ ಇರೋದ್ರಿಂದ ಆತರ ಬರ್ತಾ ಇದೆ. ಇನ್ನ ಫೈನಲ್ ವೆರಿಫಿಕೇಶನ್ ಅಂತ ಬಂದಾಗ, ಟೇಕ್ ಫೈನಲ್ ಪ್ರಿಂಟ್ಔಟ್, ವೆರಿಫೈ ಆಲ್ ಡೀಟೇಲ್ಸ್, ಕಾಲೇಜ್ ವೆರಿಫಿಕೇಶನ್, ಚೆಕ್ ಅಫಿಷಿಯಲ್ ಅಪ್ಡೇಟ್ಸ್. ಇಲ್ಲಿ ಡೀಟೇಲ್ಸ್ ಅಂದ್ರೆ ವರ್ಕ್ ಫ್ಲೋ ಅಂದ್ರೆ ಏನಪ್ಪಾ ಅಂದ್ರೆ, ನಮ್ಮ ಡಾಕ್ಯುಮೆಂಟ್ ಅಪ್ಲಿಕೇಶನ್ ಇಂದ ಹಿಡಿದು ನನಗೆ ಲಾಸ್ಟ್ ರ್ಯಾಂಕಿಂಗ್ ಬರೋವರೆಗೂ ಯಾವ ತರ ವರ್ಕ್ ಆಗುತ್ತೆ ಅನ್ನೋದು ಒಂದು ವರ್ಕ್ ಫ್ಲೋ ಅಂತ ಕರೀತಾರೆ. ಒಂದು ವರ್ಕ್ ಫ್ಲೋನ ಕ್ರಿಯೇಟ್ ಮಾಡಿದ್ದಾರೆ. ಅಪ್ಲಿಕೇಶನ್ ಓಪನ್, ಅಪ್ಲಿಕೇಶನ್ ಕ್ಲೋಸಸ್. ಇಲ್ಲಿ ನಿಮ್ ಇಂಪಾರ್ಟೆಂಟ್ ಡೀಟೇಲ್ಸ್ ಇಲ್ಲಿ ನೋಡಬಹುದು. ಅಪ್ಲಿಕೇಶನ್ ಕ್ಲೋಸಸ್ 3rd ಏಪ್ರಿಲ್ ಅಂತ ಇದೆ. ಇದನ್ನ ಕ್ಲಿಕ್ ಮಾಡಿದ್ರೆ ಎನೇಬಲ್ ಏನಿಲ್ಲ, ಜಸ್ಟ್ ನಿಮ್ಗೊಂದು ಆಪ್ಷನ್ ಕೊಟ್ಟಿದ್ದಾರೆ, ಪೇಮೆಂಟ್ ಲಾಸ್ಟ್ ಡೇಟು, ಅಡ್ಮಿಷನ್ ಕಾರ್ಡ್ ಲೀಸು, DCT ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರುತ್ತೆ. ಟು ಬಿ ಅನೌನ್ಸ್ಡ್ ಅಂತ ಕೊಡ್ತಾ ಇದ್ದಾರೆ. ಲಾಸ್ಟ್ ನಮ್ಗೆ ಕೊಟ್ಟಿರುವಂತಹ ಮೇ 23rd ಅಂತ ಇತ್ತು. ಇಟ್ ಇಸ್ ಅಗೇನ್ ಟು ಬಿ ಅನೌನ್ಸ್ಡ್ ಅಂತ ಇದೆ. ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಡೌನ್ಲೋಡ್ ಮ್ಯಾನ್ಯುಯಲ್ಸ್, ನಿಮ್ಗೆ ಇಂಪಾರ್ಟೆಂಟ್ ಆಗಿ ಏನೇನ್ ಮ್ಯಾನ್ಯುಯಲ್ ಬೇಕು. ಫಾರ್ ಎಕ್ಸಾಂಪಲ್, ಡಿಜಿಲಾಕರ್ ರಿಜಿಸ್ಟ್ರೇಷನ್ ಬಗ್ಗೆ ಡೌಟ್ ಇತ್ತಾ, ಇದನ್ನ ಯೂಸ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. SLC ಮಾರ್ಕ್ಸ್ ಕಾರ್ಡ್ ಬೇಕಾ, ಇದನ್ನ ಯೂಸ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಆಗಿದೆಯಾ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಏನ್ ಡೌಟ್ಸ್ ಇದೆಯಾ, ಇದು ತಗೊಳ್ಳಿ. ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಪ್ರೊಸೆಸ್ಗೆ ಡೌನ್ಲೋಡ್ ಮಾಡಕ್ಕೆ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ PDF ಒಂದು ಅಪ್ಲೋಡ್ ಮಾಡಿರ್ತಾರೆ. ಆ PDF ನಿಮ್ಗೆ ಎನೇಬಲ್ ಆಗುತ್ತೆ. ಆ ಅಪ್ಲಿಕೇಶನ್ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ಓಕೆನಾ? ಇದು ಅವ್ರು ಕೊಟ್ಟಿರುವಂತಹ ಒಂದು ಸಿಂಪಲ್ ಆಗಿರುವಂತಹ ವರ್ಕ್ ಫ್ಲೋ ಮಾಹಿತಿ. ಇದು ಯಾರು ಶಾಕ್ ಆಗುವಂತ
ಅಂತದ್ದು ಏನು ಬೇಕಾಗಿಲ್ಲ. ನಿಮಗೆ ಬೇಕಾದಾಗ ಅದ್ರ ಮಾಹಿತಿ ನಿಮಗೆ ಸಿಗುತ್ತೆ. ಯಾವ ತರ ಯೂಸ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋ ಮಾಹಿತಿ ಸಿಗುತ್ತೆ. ಸೊ ಯಾವುದೇ ಒಂದು ಶಾಕ್ ಆಗುವಂಥದ್ದು ಏನು ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ದಟ್ ಇಸ್ ದ ಮೇನ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ. ಸೊ ದಿಸ್ ಈಸ್ ಅಬೌಟ್ ವಾಟ್ ವರ್ಕ್ ಫ್ಲೋ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನಾನು ಮತ್ತೆ ಹೋಮ್ ಪೇಜ್ ಬಂದಾಗ ನೋಡಿ, ವರ್ಕಿಂಗ್ ಪ್ರೊಫೆಷನಲ್ ಅರ್ಜಿ ಲಿಂಕ್ ಅಂತ ಕೊಟ್ಟಿದ್ದಾರೆ. ಸೊ ಯಾರು ವರ್ಕಿಂಗ್ ಪ್ರೊಫೆಷನಲ್ ಆಗಾದ್ರೆ, ಸೊ ವರ್ಕಿಂಗ್ ಪ್ರೊಫೆಷನ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ನಾನು ಲಾಸ್ಟ್ ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರುವಂತ ವಿಡಿಯೋ ನೋಡಿಲ್ಲ ಅಂದ್ರೆ ಅದನ್ನ ನೋಡಿ, ಅಲ್ಲಿ ಗೊತ್ತಾಗುತ್ತೆ. ವರ್ಕಿಂಗ್ ಪ್ರೊಫೆಷನ್ ಅಂತ ಕೆಲವು ಸ್ಟೂಡೆಂಟ್ಸ್ ಯಾರು ವರ್ಕ್ ಮಾಡ್ಕೊಂಡು ಇಂಜಿನಿಯರಿಂಗ್ ಮಾಡ್ತಾರೋ ಅವರಿಗೆ ವರ್ಕಿಂಗ್ ಪ್ರೊಫೆಷನ್ ಅಂತ ಕರೀತಾರೆ. ಅವ್ರು ಸಪರೇಟ್ ಆಗಿರುವಂತ ಅಪ್ಲಿಕೇಶನ್ ಪೋರ್ಟಲ್ ಓಪನ್ ಆಗಿದೆ. ಸೊ ಹೊಸ ಅಭ್ಯರ್ಥಿ ಆಗಿದ್ದರೆ ನೀವೇನ್ ಮಾಡಿ, ಮತ್ತೆ ಇಲ್ಲಿ ಡಿಜಿಲಾಕರ್ ಮೂಲಕ ಪರಿಶೀಲಿಸ್ಕೊಳ್ಳಿ ಅಂತ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಬಂದು ಕರ್ನಾಟಕ ಎಕ್ಸಾಮ್ಸ್ ಅಥಾರಿಟಿ ಪ್ರಕಾರ ನಿಮ್ಮ ಆಧಾರ್ ನಂಬರ್ ಹೊಡೆದ್ರೆ ಆ ಆಧಾರ್ ನಂಬರ್ ಇಂದ ಏನಾಗುತ್ತೆ, ನಿಮ್ಮ ಡೀಟೇಲ್ಸ್ ಫೆಚ್ ಆಗುತ್ತೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಮಿಸ್ ಗೈಡೆನ್ಸ್ ಆಗೋದಿಲ್ಲ, ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಇದ್ರ ಮೂಲಕ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನಾರ ನಿಮಗೆ ಡೌಟ್ಸ್ ಬಂತು ಅಂತಂದ್ರೆ ನನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ಮಾಡಿದಾಗ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಅಂದಾಗೆ ಈಗ ನನ್ನ ಮೊಬೈಲ್ ಆಪ್, ಸೊ ಮೊಬೈಲ್ ಆಪ್ ನಿಮ್ಗೆಲ್ಲ ಗೊತ್ತೇ ಇದೆ, ರವಿ ನಂದಿ ಮೊಬೈಲ್ ಆಪ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಲೈವ್ ಕ್ಲಾಸಸ್ ಕಮ್ ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ ಕಮ್ ಒಂದು ಆ ಹೆಲ್ಪ್ ಡೆಸ್ಕ್ ಕೂಡ ಓಪನ್ ಮಾಡ್ತಾ ಇದೀರಿ. ಜೊತೆಲಿ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಸೊ ಮೊಬೈಲ್ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ನಿಮಗೆ ಬೇಕಾದಷ್ಟು ಇರುವಂತಹ ಕೋರ್ಸ್ ಅನ್ನ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಇರೋದನ್ನ ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಅಥವಾ ನಿಮ್ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಇರುವಂತಹ ವಿಡಿಯೋಸ್ ನೋಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಇನ್ ಕೇಸ್ ಎನಿ ಡೌಟ್ಸ್ ಪ್ಲೀಸ್ ಡೂ ಕಮೆಂಟ್ ಇನ್ ಬಿಲೋ. ಓಕೆ, ಥ್ಯಾಂಕ್ ಯು ವೆರಿ ಮಚ್.